ಬೆಂಗಳೂರಿನಲ್ಲಿ ಪ್ರವಾಹ ಬಂದರೆ, ಮಳೆ ಹೆಚ್ಚಾಗಿ ಬಂದರೆ ಈ ಕೆರೆಗಳಿಂದ ಎಷ್ಟು ದೂರ ನೀರು ಹೋಗುತ್ತೆ ಅಂತ ನಾವು ನೋಡಿದ್ದೀವಿ, ಎಷ್ಟು ದೂರವರೆಗೂ ಹೋಗಿದೆ ನೋಡಿದೀವಿ. ಮತ್ತೆ ಇವತ್ತೇನು ನೀವು ಬಫರ್ ಝೋನ್ ಅಂತ ಹೇಳಿದ್ದೀರಾ, ಆ ಜಾಗದಲ್ಲಿ ಆಗಲೇ ಕೈಗಾರಿಕೆಗಳ ಬಂದಿದ್ದ ನಿಲ್ಲಿಸಿ ನೋಡಿ ಅದನ್ನೆಲ್ಲ ನಿರ್ಮೂಲನ ಮಾಡಬೇಕು ಅಂತ ಹೇಳಿದ್ವು. ಸಭಾಧ್ಯಕ್ಷರೇ, ಇಲ್ಲಿ ಕೂತಿರೋರೆಲ್ಲರೂ ಕೂಡ ಬಹಳಷ್ಟು ಜನ ವಿದೇಶಗಳಿಗೆ ಹೋಗಿದ್ದಾರೆ, ಅಲ್ಲಿ ವಾಟರ್ ಬಾಡೀಸ್ ನ ನೋಡಿದ್ದಾರೆ, ಅಲ್ಲಿ ಬೋಟಿಂಗ್ ನ ನೋಡಿದ್ದಾರೆ, ಕೆನಾಲ್ಸ್, ನಮ್ ದೇಶ ಸ್ಟಾವ್ ವಾಟರ್ ಡ್ರೈನ್ ಇದೆ, ಅದ್ರ ಬದಲು ಕೆನಾಲ್ಸ್ ಅಲ್ಲಿ. ಸಿಂಗಾಪುರ್ಗೆ ಹೋಗಿದ್ದಾರೆ. ಸಿಂಗಾಪುರ್ is the only country in the world which has no water source. ನೀರಿನ ಸೋರ್ಸೇ ಇಲ್ಲ ಅಲ್ಲಿ. It depends upon Malaysia to get water. ಅವ್ರದ್ದು 2 ಕಾಂಟ್ರಾಕ್ಟ್ ಇತ್ತು ಮಲೇಷಿಯಾದಲ್ಲಿ. ಒಂದು ಕಾಂಟ್ರಾಕ್ಟ್ ಮುಗಿದ್ಮೇಲೆ ಸಿಂಗಾಪುರ್ದು ಸ್ವಾಭಿಮಾನ ಏನು ಅಂತಂದ್ರೆ they did not extend the contract. ಬದಲಿಗೆ Singapore is the only country which is expanding non-development zones. ಡೆವಲಪ್ಮೆಂಟೇ ಇಲ್ಲದೆ ಇರೋ ಝೋನ್ಸ್ ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ, ನೀರು ಸಂಗ್ರಹ ಮಾಡ್ತಾ ಇದೆ. ಅವ್ರದ್ದು ಇರೋದು 3 ನೀರು ಸೋರ್ಸು. ಒಂದು ರೈನ್ ವಾಟರ್, ಎರಡನೇದು ಡಿಸಲಿನೇಷನ್, ಮೂರನೇದು ನಮ್ಮ ಸೀವೇಜ್ ಟ್ರೀಟ್ಮೆಂಟ್, ಟ್ರೀಟೆಡ್ ವಾಟರ್. ಇನ್ಫ್ಯಾಕ್ಟ್ ನಾವು ಸಿಂಗಾಪುರ್ಗೆ ವಾಟರ್ ಸಬ್ಮಿಟ್ ಹೋದಾಗ ಅಲ್ಲಿನ ಪ್ರಧಾನಮಂತ್ರಿ ಒಂದು ಇಂಟ್ರಾಕ್ಷನ್ ಇತ್ತು, ನಮ್ಗೆಲ್ಲ ಒಂದೊಂದು ಬಾಟ್ಲು ಕೊಟ್ಟರು, ನ್ಯೂ ವಾಟರ್ ಅಂತ. ನಾವು ಕುಡಿದ್ವು, ಆಮೇಲೆ ಗೊತ್ತಾಯ್ತು ಅದು ಟ್ರೀಟೆಡ್ ವಾಟರ್ ಅಂತ. ದಟ್ ಈಸ್ ದ ಸ್ಟ್ಯಾಂಡರ್ಡ್ ಆಫ್ ಸಿಂಗಾಪುರ್. ನಾವು ಆ ತರ ನೀರನ್ನ ಸಂಗ್ರಹ ಮಾಡಬೇಕು. ಈಗ ತಾನೇ ಅಂತರ್ಜಲದ ಬಗ್ಗೆ ಬಿಲ್ ತಂದಿದೀವಿ. ಈಗ ಅಂತರ್ಜಲನ ಒಣಗಿಸೋ ಕೆಲಸನ ನಾವು ಮಾಡ್ತಾ ಇದೀವಿ. ಇದು ಯಾರು ಕೂಡ ಮೆಚ್ಚುವ, ಯಾರು ಕೂಡ ಸ್ವಾಗತಿಸುವ ಕೆಲಸ ಆಗೋದಿಲ್ಲ. ವಿಶೇಷವಾಗಿ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ನಾವು ಇರುವಾಗ, ಬೆಂಗಳೂರನ್ನ ಎಲ್ಲರೂ ನೋಡ್ಬೇಕು ಅಂತ ಇರುವಾಗ, ನಾವು ಬೆಂಗಳೂರು ಕೆರೆಗಳನ್ನ ಉಳಿಸಿ, ಅದನ್ನ ಬೆಳೆಸಿ, ಅದನ್ನ ಸಂರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಇವಾಗ ಒಂದು ಘೋಷಣೆ ಮಾಡಿರೋದು ಅಂತಂದ್ರೆ ಕೆರೆ ಸುತ್ತಮುತ್ತಲಿನ ಬಫರ್ ಝೋನ್ ವಿಸ್ತೀರ್ಣವನ್ನು ಕಡಿಮೆಗೊಳಿಸಿ ಆದೇಶ ಹೊರಡಿಸ್ತಾ ಇದ್ದೀರಾ. ಇದು ಪ್ಯೂರ್ ಅಂಡ್ ಸಿಂಪಲ್ ರಿಯಲ್ ಎಸ್ಟೇಟ್ ಲಾಬಿಗೆ ಈ ಸರ್ಕಾರ ಸರೆಂಡರ್ ಆಗಿರೋಕ್ಕೆ ಸಾಕ್ಷಿ. ಪ್ಯೂರ್ ಅಂಡ್ ಸಿಂಪಲ್, ನಥಿಂಗ್ ಬಟ್ ಸರೆಂಡರ್ ಟು ರಿಯಲ್ ಎಸ್ಟೇಟ್ ಲಾಬಿ. ನಮ್ಗೆ ಪರಿಸರದ ಬಗ್ಗೆ ಪ್ರೇಮ ಇರಬೇಕು. ನಾನು ಉಪಮುಖ್ಯಮಂತ್ರಿಗಳ ಕೇಳ್ಕೊತೀನಿ, ಬೆಂಗಳೂರಲ್ಲಿ 2 ತರ ಜನ ಇದ್ದಾರೆ. ಬೆಂಗಳೂರಿನ ಪ್ರೀತಿಸೋರು, ಹೂ ಲವ್ ಬ್ಯಾಂಗ್ಳೂರ್. ಇನ್ನೊಂದು ಕ್ಯಾಟಗರಿ ಇದೆ, ಹೂ ಲಸ್ಟ್ ಫಾರ್ ಬ್ಯಾಂಗ್ಳೂರ್, ಬೆಂಗಳೂರಿನ ಭೋಗದ ವಸ್ತು ಅಂತ ತಿಳ್ಕೊಂಡಿರೋ. ಇವತ್ತು ನಾವ್ಯಾರು ಬೆಂಗಳೂರು ಪ್ರೀತಿಸೋರಾದ್ರೆ ಈ ಕೆರೆಗಳನ್ನ, ಈ ವಾಟರ್ ಬಾಡಿಗಳನ್ನ ನಾವು ಉಳಿಸ್ಕೋಬೇಕು. ಇಲ್ಲದೇ ನಮ್ಮ ಮಕ್ಕಳು ಮುಂದೆ ಪೇಂಟಿಂಗ್ ಅಲ್ಲಿ ನೋಡ್ಬೇಕು ಕೆರೆಗಳನ್ನ, ಆ ಸ್ಥಿತಿ ಬರ್ತದೆ. ಕೆರೆ ಮತ್ತು ಪರಿಸರ ಸಂರಕ್ಷಣಾ ವ್ಯವಸ್ಥೆಯನ್ನ ಕಾಪಾಡಬೇಕಾಗಿರೋದು ಕಾನ್ಸ್ಟಿಟ್ಯೂಷನ್ನಿನ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಡಿ 48 ಆರ್ಟಿಕಲ್ 48A ಅಡಿ ಸರ್ಕಾರದ ಆದ್ಯ ಕರ್ತವ್ಯ. ಉಳಿಸ್ಕೋಬೇಕು ನಾವು ಕೆರೆ ಮತ್ತು ಪರಿಸರ ಸಂರಕ್ಷಣೆ. ಆ ರೀತಿ ಸಂವಿಧಾನನೇ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಕೊಟ್ಟಿರುವಾಗ ನಾವು ಅದಕ್ಕೆ ಮನ್ನಣೆ ಕೊಡದೇನೆ ನಾವು ಇಲ್ಲ ಇರೋದೇ ನಾವು ಕೆರೆಗಳನ್ನ, ಹಿಂದೆ ಹೇಳ್ತಾ ಇದ್ದೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಯಾರೋ ಒಬ್ಬ ಈ ಹಾವಾಟ ಆಡಿಸ್ತಾ ಇದ್ನಂತೆ, ಹಾವು ಮುಗಿಸಿ ಆಟ ತೋರಿಸ್ತಿದ್ದ. ಜನ ಸೇರ್ಬಿಟ್ಟಿದ್ದಾರೆ, ಒಂದು 500 ಜನ. ಎಲ್ಲ ಎದುರುಗಡೆ ಒಂದು ಎಳ್ನೀರು ತಗೊಂಡಂತೆ. ನಾವೆಲ್ಲ ಏನ್ ಮಾಡ್ತೀವಿ, ಎಳ್ನೀರ ಕೊಚ್ಚಿ ಅದ್ರಲ್ಲಿರೋ ನೀರು ಕುಡಿದು ಅಲ್ಲಿರೋ ಕಾಯಿ ತಿಂತೀವಿ. ಅವನು ಎಲ್ಲಾರ್ಗು ಎಳ್ನೀರು ತೋರಿಸಿ ಇಡೀ ಎಳ್ನೀರ ಚಿಪ್ ಸಮೇತ ನುಂಗ್ಬಿಟ್ಟಂತೆ. ಜನ ಖುಷಿ ಚಪ್ಪಾಳೆ ತಟ್ಟಿದೆ. ಆದ್ರೆ ಅಲ್ಲೊಬ್ರು ರುದ್ರಫಲ ಮಾಡಿ ಅಂತ ನಿಂತಿದ್ರು. ಅವ್ರು ನಗುಲೂ ಇಲ್ಲ, ಚಪ್ಪಾಳೆನೂ ತಟ್ಲಿಲ್ಲ. ಅವನು ಬೇಜಾರಾಯ್ತು. ಇವ್ರ ಹತ್ರ ಚಪ್ಪಾಳೆ ಗಿಟ್ಟಿಸ್ಕೋಬೇಕು ಅಂತ ಒಂದ್ ದೊಡ್ಡ ಕುಂಬಳಕಾಯಿ ತಗೊಂಡ, ಆಯ್ತು ಪೂಜೆದು. ನಾವೆಲ್ಲ ಸಾಂಬಾರು, ಸಾರು, ಊಟ ಏನೋ ಮಾಡ್ತೀವಿ. ಆ ಕುಂಬಳಕಾಯಿ ಎಲ್ಲರಿಗೂ ತುಂಬಿಸಿ ಇಡೀ ಕುಂಬಳಕಾಯಿ ಗುಳುಕಂತ ನುಗ್ಬಿಟ್ಟ. ಖುಷಿ ಜನಕ್ಕೆ.
ಆದ್ರೆ ಲಮಾಣಿಯವ್ರು ನಗ್ಲೇ ಇಲ್ಲ. ಆಮೇಲೆ ಏನ್ ಮಾಡ್ದ, ಒಂದ್ ಕಾಳಿಂಗ ಹಾವು ತಗೊಂಡ, ಒಂದ್ ಮಾರ್ ಹಾವು, ಆಗುಂಬೇಲಿ ಹಿಡ್ದಿರ ಹಾವು, ದೊಡ್ಡ ಹಾವು ಅಂತ ಎಲ್ಲ ತೋರಿಸಿ ಇಡೀ ಕಾಳಿನ ಹಾವುನ ನುಂಗ್ದ. ಹುಚ್ಚದ್ದು ಕುಣಿದ್ರು ಜನ. ಲಮಾಣಿಯವರು ಕುಣಿಲಿಲ್ಲ, ಚಪ್ಪಾಳೆ ತಟ್ಟಲಿಲ್ಲ. ಅವನ್ ಬಂದು ಕೇಳ್ಕೊಂಡ, ಯಾಕೆ ಲಮಾಣಿಯವರೇ ಚಪ್ಪಾಳೆ ತಟ್ಟಲಿಲ್ಲ, ಯಾಕೆ ಸಂತೋಷ ಪಡ್ಲಿಲ್ಲ ಅಂತ. ಲಮಾಣಿಯವ್ರು ಹೇಳಿದ್ರು, ನೀನೇನೇ ಅಮ್ಮ, ಒಂದು ಎಳ್ನೀರು ನುಂಗ್ದೆ, ಒಂದು ಕುಂಬಳಕಾಯಿ ನುಂಗ್ದೆ, ಒಂದು ಕಾಳಿಂಗ್ಳ ನುಂಗ್ದೆ, ಬಾ ನನ್ ಜೊತೆ. ಕೆರೆಗಳನ್ನೇ ನುಂಗಿರೋರಿದ್ದಾರೆ, ರಸ್ತೆಗಳನ್ನೇ ನುಂಗಿರೋರಿದ್ದಾರೆ, ಗುಡ್ಡಗಳನ್ನೇ ನುಂಗಿರೋರಿದ್ದಾರೆ, ಅದನ್ನೆಲ್ಲ ನುಂಗಿಸಿ ಜೀರ್ಣ ಮಾಡ್ಕೊಂಡಿರೋ ನಿಂಗೆ ಯಾವುದೇ ಮಹಾಸಾಧನೆ ಅಂತ ಅಂದ್ರು ಯಾರೋ ಲಮಾಣಿಯವರು. ಇವತ್ತು ಆ ಕೆಲಸನ ನಮ್ಮ ರಾಜ್ಯದಲ್ಲಿ ಇವತ್ತು ನೋಡ್ತಾ ಇದ್ದೀವಿ. ದಯವಿಟ್ಟು ನಾನು ಕಳಕಳಿಯಿಂದ ನನ್ನ ಮುಂದಿನ ಜನರೇಷನ್, ಅದ್ರ ಮುಂದಿನ ಜನರೇಷನ್ ದೃಷ್ಟಿಯಿಂದ, ಅಂತರ್ಜಲದ ದೃಷ್ಟಿಯಿಂದ, ಬೆಂಗಳೂರು ಇಟ್ ಈಸ್ ಫಾಸ್ಟ್ ಬಿಕಮಿಂಗ್ ಸೆಕೆಂಡ್ ಡೆಲ್ಲಿ ಆಫ್ ಇಂಡಿಯಾ. ಅಷ್ಟು ಪೊಲ್ಯೂಷನ್ ಇವತ್ತು ಇಲ್ಲಿದೆ. ಆಸ್ಮಾ ಪೇಷಂಟ್ಸ್ಗೆ ಉಳಿಲಿಕ್ಕೆ ಯೋಗ್ಯವಲ್ಲದ ನಗರ, ನಾಟ್ ಎ ಲಿವಬಲ್ ಸಿಟಿ. ಇಂಥದ್ದಿರುವಾಗ ಪರಿಸರ ರಕ್ಷಣೆಗೆ ನಾವು ಕೆರೆಗಳನ್ನ ಉಳಿಸ್ಕೊಳ್ಬೇಕಾಗಿರೋದು ನಮ್ಮ ಧರ್ಮ. ಯಾವುದೇ ರೀತಿ ಯಾವುದೋ ಲಾಬಿಗೆ ಶರಣಾಗಿ ಬಫರ್ ಝೋನ್ ಅನ್ನ ನಾವು ಕಡಿಮೆ ಮಾಡೋದು, ಇಟ್ ಈಸ್ ಬೋತ್ ಅನ್ಸೈಂಟಿಫಿಕ್, ಇಟ್ ಈಸ್ ಆಂಟಿ ಎನ್ವೈರನ್ಮೆಂಟ್. ನಾನು ಕಳಕಳಿಯಿಂದ ಸರ್ಕಾರ ಕೇಳೋದು, ಇದ್ರ ಬಗ್ಗೆ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಬೇಕು. ನಿಜ ನೀವ್ ಹೇಳಿದೀರಾ, ಚೀಫ್ ಸೆಕ್ರೆಟರಿ ಒಪ್ಕೊಂಡು ಮಾಡಿದ್ದಾರೆ, ಹಿಂದೆ ಏನೇನಾಗಿದೆ ಅಂತ ನೋಡಿದೀವಿ. ದಯವಿಟ್ಟು ಇದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗ್ಬೇಕು. ನಾವು 5 ಗಂಟೆವರೆಗೂ 0, ಮ್ಯಾಕ್ಸಿಮಮ್ 30 ಮೀಟರ್ 100 ಎಕರೆಗೆ ಎಲ್ ಸಾಲುತ್ತೆ? 100 ಎಕರೆ ಕೆರೆಗೆ 30 ಮೀಟರ್ ಬಫರ್ ಝೋನ್, ಇದು ಊಹೆನೂ ಮಾಡಕ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನ ಅಧ್ಯಯನ ಮಾಡೋಕ್ಕೆ ನಾನು ಕಳಕಳಿಯಿಂದ ಸದನ ಸಮಿತಿ ಇರಿಸಿ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಒಂದೇ ನಿಮಿಷ ಒಂದೇ ನಿಮಿಷ. ಈಗ ಸನ್ಮಾನ್ಯ ಸುರೇಶ್ ಕುಮಾರ್ ಅವರು ಬಫರ್ ಝೋನ್ ಬಗ್ಗೆ ವಿಶದವಾಗಿ ಹೇಳಿದ್ರು. ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತು NGT ಯಲ್ಲೂ ಕೂಡ ಇದ್ರ ಬಗ್ಗೆ ಎಷ್ಟೆಷ್ಟು ಮೀಟರ್ ಇರಬೇಕು ರಾಜಗಾಲುವೆಯಿಂದ, ಕೆರೆಗಳಿಂದ, ಇವೆಲ್ಲವನ್ನು ಕೂಡ ಸುಪ್ರೀಂ ಕೋರ್ಟ್ ಮತ್ತು NGT ಅದನ್ನ ಮಾಡಿದೆ. ಕೋರ್ಟ್ಗೆ ಆದೇಶ ಈಗ ನಾವು ಮಾಡ್ತಾ ಇರ್ತಕ್ಕಂಥದ್ದು, ಈಗೇನ್ ತಾವು ತಂದಿದ್ದೀರಿ, ಇದು ಕೋರ್ಟಿನ ಆದೇಶಕ್ಕೆ ವಿರುದ್ಧವಾಗಿ ಹೋಗೋದಿಲ್ವಾ? ಹೋಗೇ ಹೋಗ್ತದೆ. ಆಗ್ಲೇ ನಾವು OCCCಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಐತೆ, ನಾವು ಮಾಡಕ್ಕಾಗೋದಿಲ್ಲ, ವೈಲೇಷನ್ ಮಾಡಕ್ಕಾಗಲ್ಲ ಅಂತಕ್ಕಂಥ ಮಾತನ್ನ ಆಗ್ಲೇ ಹೇಳಿದ್ವಿ. ಇದು ವೈಲೇಷನ್ ಆಗೋದಿಲ್ವ ಅಂತಕ್ಕಂಥದ್ದು ಒಂದು ತಾವು ಸ್ಪಷ್ಟೀಕರಣ ಕೊಡಬೇಕು. ಎರಡನೇದು, ಇವತ್ತು ತಾವು ಪ್ರವಾಹದಲ್ಲಿ ಹರಿಯುವ ಕೆರೆಗೆ ಕೆರೆ ನೀರೋದ್ರಿಂದ ಯಾವುದು ತಡಿಬಾರ್ದು ಅಂತ ಹೇಳಿದಿರಿ. BBMP ಕೆಳಗಡೆ ನಮ್ಮ ಗ್ರಾಮಾಂತರದ ಕೆರೆಗಳವೆ. ನೀವು ನೋಡಿರ್ಬೋದು, ನೈಸ್ ರೋಡಲ್ಲಿ ಹೋದ್ರೆ ಗಂಗವನಹಳ್ಳಿ ಕೆರೆ, ಮಾಚೋಹಳ್ಳಿ, ಕಾಚೋಹಳ್ಳಿ ಕೆರೆಗಳು ಅತ್ಯಂತ ಸುಂದರವಾಗಿದ್ವು. ಇವತ್ತು ಬೆಂಗಳೂರು ನೀರೆಲ್ಲ, ಕೊಚ್ಚೆ ನೀರೆಲ್ಲ ಟ್ರೀಟ್ ಮಾಡ್ದೇನೆ ಯಾವ ಕೆರೆಗಳು ಇಲ್ಲ, ಕೆರೆಗಳು ಪೂರ್ತಿ ನಾಶ ಆಗಿದೆ. ಅದು ನಮ್ದೆಲ್ಲ ಕೂಡ ತಮ್ಮ ಇಲಾಖೆಗೆ ಸೇರಿರ್ತಕ್ಕಂಥದ್ದು. BBMP ಇಂದ ಬಂದಿರೋ ಕೆರೆ ನೀರು ನಿಮ್ಮ ಕೆರೆಗಳನ್ನ ಮಾಡಿದಾಗ ನೀವು ಏನ್ ಕ್ರಮ ತಗೊಂತಾ ಇದ್ದೀರಿ? ನಾನು ಸಾಕಷ್ಟು ಸರಿ ಹೇಳಿದ್ರು ಕೂಡ ಅದಕ್ಕೆ ಏನು ಕೊಡಲ್ಲ, ಯಾಕಂದ್ರೆ ಅದು ನೀರು ನಿಲ್ಸಕ್ಕಾಗಲ್ಲ, ಅರಿವು ಹಿಂಗೆ ಹೋಗ್ತಾ ಇರ್ತದೆ. ಮೂರನೇದು, ಇನ್ನೊಂದು ತಾವು ಸಾಧ್ಯ ಆದ್ರೆ ತರಬೇಕಾಗ್ತದೆ. ಎಲ್ಲೆಲ್ಲಿ ಕೆರೆಗಳಲ್ಲಿ ನೀರಿಲ್ಲ, ಹೂಳು ತೆಗೆದಿಲ್ಲ, ಎಲ್ಲ ಕಡೆ ಫಾರೆಸ್ಟ್ ಜಾಲಿ ಮರ ನೆಟ್ಬಿಟ್ಟವ್ರೆ, ಪೂರ್ತಿ ಜಾಲಿ ಮರ ನೆಟ್ಟವ್ರೆ. ಈಗ ನಾವು ಹೂಳು ತೆಗಿಬೇಕು ಅಂತ ಹೋದ್ರೆ ಫಾರೆಸ್ಟ್ ಅವರು ಪರ್ಮಿಷನ್ ಕೊಡಲ್ಲ ತೆಗಿಯೋದಕ್ಕೆ. ಆ ಕೆರೆ ಫಾರೆಸ್ಟ್ ಅವ್ರದ ಇಲ್ಲ ಕೆರೆದ. ನಮ್ಮಲ್ಲೇ ತಗೊಳ್ರಿ, ಸಿಂಗನಾಯಕನಹಳ್ಳಿ ಕೆರೆ MI ನಮ್ಮಲ್ಲಿ 2 ಬರ್ತದೆ. ನಮ್ಗೆ HN ವ್ಯಾಲಿ ನೀರು ಅಲ್ಲಿ ಆ ಕೆರೆಗೆ ಬಂತು. ಆ ಕೆರೆಗೆ ಬರೋದಕ್ಕೆ ಮೊದಲು ಅದ್ರ ಹೂಳು ತೆಗಿಯಣಪ್ಪ, ಬರೀ ಮೆರಗಳವೆ ಜಾಲಿ ಮರ ಅಂತ ಹೇಳಿದ್ರೆ ಟೆಂಡರ್ ಮಾಡಿದ್ರು. ಆ ಪರಿಸರವಾದಿಗಳೊಂದು ಹೋರಾಟ ಮಾಡಿದ್ರು ಅಂದ್ರೆ ಜಾಲಿ ಮರದ ಹಣ್ಣುಗಳನ್ನ ಪಶು ಪಕ್ಷಿಗಳು ತಿಂತಾವೆ ಅಂದ್ರು. ನಾನು ಹೇಳಿದೆ, ಅಯ್ಯ ತಿನ್ನಲ್ಲ, ಸತ್ತು ಹೋಗ್ತಾರೆ ತಿಂದ್ರೆ, ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಮರ ತೆಗಿಯಕ್ ಪರ್ಮಿಷನ್ ಕೊಡ್ಲೇ ಇಲ್ಲ. ಕೊನೆಗೆ ನೀರ್ ಬಿಟ್ವಿ, ಎಲ್ಲಾ ಮರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.